नमस्कार, मैं हूं शिवानी और आज की ब्रेकिंग न्यूज़। कलबुर्गी और विजयपुरा डिस्ट्रिक्ट शुगर कैन हार्वेस्टिंग मशीन ओनर्स एसोसिएशन रिक्वेस्ट करती है कि लोकल शुगर कैन हार्वेस्टिंग मशीनों को प्रायोरिटी दी जाए। प्रिय, हम कलबुर्गी और विजयपुरा डिस्ट्रिक्ट शुगर कैन हार्वेस्टिंग मशीनरी ओनर्स एसोसिएशन के ऑफिस बेयर्स और मेंबर्स ऊपर दिए गए मामले पर आपका ध्यान खींचने के लिए एक रिक्वेस्ट पेश करते हैं। कलबुर्गी और विजयपुरा डिस्ट्रिक्ट में शुगर कैन हार्वेस्टिंग सीजन के दौरान दूसरे राज्यों और डिस्ट्रिक्ट में बड़ी संख्या में शुगर कैन कटिंग मशीनें आ रही हैं, जिसके कारण उन्हें प्रायोरिटी दी जा रही है। इससे हमारे डिस्ट्रिक्ट के उन मशीन ओनर्स के लिए काम की कमी हो रही है जिन्होंने लोकल लेवल पर मशीनें खरीदी हैं और लोन लेकर गुजारा किया है। इस वजह से उन्हें मशीनों के मेंटेनेंस, बैंक लोन चुकाने और वर्कर्स को सैलरी देने में गंभीर फाइनेंशियल मुश्किलों का सामना करना पड़ रहा है। इसलिए ज़िले के किसानों के फ़ायदे और लोकल गन्ना कटाई मशीनों के मालिकों की रोज़ी रोटी को ध्यान में रखते हुए हम आपसे गुजारिश करते हैं कि कलबुर्गी और विजयपुरा ज़िले की लोकल गन्ना कटाई मशीनों को पहली प्राथमिकता दें और जब तक लोकल मशीनें उपलब्ध ना हो, दूसरे राज्यों और दूसरे ज़िलों से मशीनों को आने ना देने के लिए ज़रूरी कदम उठाएं। इसलिए हम आपसे विनम्र गुजारिश करते हैं कि हमारे संगठन की इस जायज़ मांग पर विचार करें और लोकल गन्ना कटाई मशीनों को प्राथमिकता देने और इसे लागू करने के लिए ज़रूरी आदेश जारी करें। डिस्ट्रिक्ट कलेक्टर ऑफिस को अर्जी दी गई है। ನಾವು ಮನವಿ ಕೊಡೋಕೆ ಬಂದಿದ್ದೇನೆಂದ್ರೆ ನಮ್ಮದಲ್ಲಿ ಲೋಕಲ್ ಕಬ್ಬು ಕಟಾವು ಮಷಿನ್ಗಳಿದಾವೆ. ನಮ್ಮ ಮಷಿನ್ ಬಿಟ್ಟು ಬೇರೆ ರಾಜ್ಯ ಮತ್ತು ಬೇರೆ ಜಿಲ್ಲೆಗಳಿಂದ ಮಷಿನ್ ತಂದು ಕಟಾವು ಮಾಡಿಸಕತ್ತಾರೆ ಕಂಪನಿದವರು. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಈ ನಮ್ಮ ಲೋಕಲ್ ಮಷಿನ್ದವರಾಗಿ ನಮಗೆ ಕೆಲಸ ಕೊಡದೆ ಬೇರೆಯವ್ರಿಗೆ ತಂದು ಬೇರೆ ರಾಜ್ಯಗಳಿಂದ ತಂದು ಕೆಲಸ ಮಾಡಕತ್ತಿದ್ರೆ ನಮಗೆ ಸುಮಾರು ನಷ್ಟ ಆಗ್ಲತ್ತದ. ಕಲಬುರಗಿ ಜಿಲ್ಲಾ ಹಾಗೂ ವಿಜಯಪುರ ಜಿಲ್ಲಾ ಮಷಿನ್ ಮಾಲೀಕರ ಸಂಘದ ವತಿಯಿಂದ ಬಂದಿದ್ದು ನಾವು ಡಿಸಿ ಸಾಹೇಬರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ವಿ. ಇದು ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ ನಮ್ಮ ಇಲ್ಲಿ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತ ಶುಗರ್ ಕಾರ್ಖಾನೆಗಳ ಅನ್ಯಾಯ ಹಾಗೂ ಅವರು ನಮ್ಮ ಸ್ಥಳೀಯ ಮಷಿನ್ಗಳನ್ನ ಕಡೆಗಣಿಸಿ ತಾವು ಬೇರೆ ಮಹಾರಾಷ್ಟ್ರ ಆಗಲಿ ತಮಿಳುನಾಡು ಆಗಲಿ ಹೊರ ರಾಜ್ಯಗಳು ಹಾಗೂ ನಮ್ಮ ಹೊರ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ದೂರ ನಮ್ಮ ನಿಯರ್ ಬಿಟ್ಟು ದೂರ ಇದ್ದಂಥ ಜಿಲ್ಲೆಗಳ ಮಷಿನ್ ತಂದು ಇಲ್ಲಿ ನಮ್ಮಲ್ಲಿ ನಡೆಸ್ತಾ ಇರೋ ಕಾರಣ ನಮ್ಗೆ ಇಲ್ಲಿ ತಗೊಂಡಂತ ಮಷಿನ್ ಮಾಲಕರಿಗೆ ಅದರ EMI ತುಂಬಲಿಕ್ಕೂ ಸಹಿತ ಕಷ್ಟ ಆಗ್ತಾ ಇದ್ದು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ DC ಸಾಹೇಬ್ರಲ್ಲಿ. ಇಷ್ಟೇ ಮಾತು ಸರ್. ಇದ್ರ DC ಸಾಹೇಬ್ರು ಇದ್ರ ತಗೊಂಡು ಇದನ್ನ ಎನ್ಕ್ವೈರಿ ಮಾಡ್ತೀವಿ, ಎಲ್ಲಾ ಶುಗರ್ ಫ್ಯಾಕ್ಟರಿ ಕರೆಸಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನಮ್ಗೆ. ನಮ್ಮ ಹೆಸರು ಶಾಂತಗೌಡ ಪಾಟೀಲ್ ಅಂತ ಹೇಳಿ, ಸಂಘದ ಅಧ್ಯಕ್ಷರು ನಾವು ಮಷಿನ್ ಮಾಲೀಕರ ಸಂಘ. ಟೋಟಲಿ 75 ಮಷಿನ್ ಮಾಲೀಕರು ಅದಾವ್ರಿ ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಸರ್. ಬರೇ 75 ಅಂದ್ರ ಇದರಲ್ಲಿ ಬರೇ ಈಗ ಬಾರ್ಡರ್ ಲೆಕ್ಕ ಸರ್. ಈ ಬಂದವರು ಟೋಟಲಿ 170 ಮಷಿನ್ ಅದಾವ ಸರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ. ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಬಂದವರು ಅಷ್ಟೇ 70 ಮಂದಿ ಸರ್. ಇದರಲ್ಲಿ ಟೋಟಲಿ 150 ಮಷಿನ್ 2 ಜಿಲ್ಲೆಗಳಲ್ಲಿ ಅದಾವ ಸರ್. ಅಲ್ಲ ಅಷ್ಟದಾವ್ ಸರ್. ಈಗ ಎಷ್ಟಾಗಿಯೋ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಈಗ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡಕತ್ತಾರ ಅಂತಂದ್ರ ಲೇಬರ್ ಬಂದ ಕಾರಣ ಮಷಿನ್ಗಳು ಅವರೇ ಮಷಿನ್ ತರ್ಲಕ್ ಅವರೇ ಪರ್ಮಿಷನ್ ಕೊಟ್ಟು ನಮ್ಮ ಮಷಿನ್ಗಳನ್ನ ಬೇಡ ಅಂತ ಹೇಳಿ ಓಪನ್ ಆಗಿ ಹೇಳ್ತಾ ಇದಾರೆ. ಈ ತರ ಅನ್ಯಾಯ ಆಗ್ತಾ ಇದ್ ನಮ್ಗ. ಅದ್ರ ಸಲುವಾಗಿ DC ಸಾಹೇಬ್ರಲ್ಲಿ ಮನವಿ ಕೊಡಕ್ ಬಂದಿದ್ವಿ ಸರ್. ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲಾ ಕಬ್ಬು ಕಟಾವು ಯಂತ್ರ ಮಾಲೀಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ DC ಸಾಹೇಬರಿಗೆ ಮನವಿ ಕೊಡ್ಲಿಕ್ಕ ಬಂದಿದ್ದೇವೆ ನಾವೆಲ್ಲ. ಮನವಿ ಏನಪ್ಪಾ ಅಂದ್ರೆ ನಮ್ಮದು ಈ ಮಷಿನ್ ಮಾಲೀಕರ ಏನು ಕೊರತೆ ಅದ. ಯಾಕಂದ್ರ ಹೊರ ರಾಜ್ಯಗಳ ಯಾರು ತಮಿಳುನಾಡು ಮಹಾರಾಷ್ಟ್ರ ಆ ಕಡೆ ಈ ಕಡೆ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಇಲ್ಲಿ ನಮ್ಮ ಕರ್ನಾಟಕ ಏನದ ನಮ್ಮ ಎಲ್ಲಾ ಜಿಲ್ಲೆಗಳು ಹೋದಾಗ ಎಲ್ಲಾ ಫ್ಯಾಕ್ಟ್ರಿಗಳು ಅವ್ರು ತಂದ ಕಿಶನ್ ಮಷಿನ್ ನಡೆಸಲತ್ತಾರ. ನಾವಿಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತ ಗುಲ್ಬರ್ಗ ಜಿಲ್ಲೆದ ಮಷಿನ್ ಮಾಲೀಕರು ಏನಾರಲ್ಲ ಹೊರ ರಾಜ್ಯಗಳಿಗೆ ನಾವು ಹೋಗ್ಬೇಕ ಅಂತ ಪರಿಸ್ಥಿತಿ ನಮಗ್ ಬರ್ಲಾಗತ್ತದ. ಅದು ನಮ್ಮ ಪರಿಸ್ಥಿತಿ ಹಂಗ ಬರಬಾರ್ದು ಅಂತೇಳಿ ಇವತ್ತಿನ ದಿವಸ ನಾವು DC ಸಾಹೇಬ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೆವು. ಒಟ್ಟಿದ್ದು ಸನ್ಮಾನ್ಯ ಶ್ರೀ DC ಸಾಹೇಬ್ರು ಅದಕ್ಕೆ ಮನವಿ ತೆಗೆದುಕೊಂಡು ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರಿಗೆ ಕರೆಸಿ ಕಿಶನ್ ವಿಚಾರಣೆ ಮಾಡಿ ನಾ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತೇಳಿ ಭರವಸೆ ಕೊಟ್ರ. ಯಾಕಂದ್ರೆ ಇದು ನಮಗ ನಾವು ಏನದ ಮತ್ತು ನಮ್ಮ ಜಿಲ್ಲೆ ಒಳಗ ನಮ್ಮ ರಾಜ್ಯ ಒಳಗ ನಾವು ಮಷಿನ್ ಇಲ್ಲಿ ನಡೆಸ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗೋದಂದ್ರೆ ನಮಗ ಒಂದ್ ಜರ
ಇದು ಅನ್ಯಾಯ ಆಗತ್ತ. ಅದ್ರ ಸಂಬಂಧ ಇದು ಏನದ ಮುಂದೆ DC ಸಾಹೇಬ್ರ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರ ಬಲ್ಲಿ ಒಂದು ಮನವಿ ಕೊಟ್ಟಿದ್ದೇವೆ. ಸೋಮಶೇಖರ್ ಗಿರಣಿ ಒಡ್ರ ಇಂಡಿ ತಾಲೂಕು.